ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ನಮಗೂ ಮತ್ತು ನಮ್ಮ ವೀಕ್ಷಕರು ನಿಮ್ಮ ಕುಟುಂಬದ ಹೆಸರು ಹಾಗೆ ನಿಮ್ಮೆಲ್ಲರ ಪರಿಚಯ ಆಗಬೇಕು. ಸರ್, ನಿಮ್ಮಿಂದ ಪ್ರಾರಂಭ ಮಾಡೋಣ. ನಾನು ನಂಜುಂಡಪ್ಪ ಅಂತ. ನಾನು ಪತ್ರಕರ್ತ, ನಿರೂಪಕ. ಸುಮಾರು 25 ವರ್ಷಗಳಿಂದ ದೂರದರ್ಶನ, ಆಕಾಶವಾಣಿ ಜೊತೆ ಒಡನಾಟ. ಮುದ್ರಣ, ವಿದ್ಯುನ್ಮಾನ, ಬಾನುಲಿ 3 ವಲಯಗಳಲ್ಲೂ, ಡಿಜಿಟಲ್ 4 ವಲಯಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಾಕಷ್ಟು, ನನಗೆ 2 ವಿಶ್ವವಿದ್ಯಾಲಯಗಳು, ದೂರದರ್ಶನ, ಆಕಾಶವಾಣಿ. ನನಗೆ ನಾನು ಇಲ್ಲಿ ಕಲ್ತಿರೋ ಅಷ್ಟು ನನ್ನ ಜಗತ್ತಿನ ಎಲ್ಲ ಇದರಲ್ಲೂ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ದೂರದರ್ಶನ, ಆಕಾಶವಾಣಿ. ಸೊ ನಮ್ಮ ಒಂದು SSLC ಕುಟುಂಬ ನಮಗೆ ಅವಕಾಶ ಮಾಡಿಕೊಟ್ಟಿದೆ ದೂರದರ್ಶನ ಚಂದನ ವಾಹಿನಿ. ಭಾಳಷ್ಟು ಜನ ಬಂದು ನಮ್ಮ 1988ರ ಬ್ಯಾಚನ್ನು ಬಾಗ್ಲೂರು ಸರ್ಕಾರಿ ಪ್ರೌಢಶಾಲೆಯ ನಾವೆಲ್ಲ ವಿದ್ಯಾರ್ಥಿಗಳು ಒಟ್ಟುಗೂಡೋದಕ್ಕೆ ನಮ್ಮ ಚಂದನ ವಾಹಿನಿ ಕಾರಣ ಆಗಿದೆ. ಅದು ನಮಗೆ ತುಂಬ ಹೆಮ್ಮೆ ಕೊಡುವಂಥದ್ದು. ನಾವೆಲ್ಲ ರೀಯೂನಿಯನ್ ಆಗಿದ್ದೀರಿ. ಈಗ ನಾವು ನೋಡ್ತೀವಿ ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂತಂದರೆ, ಒಬ್ರಿಗೊಬ್ರು ಎದುರುಗಡೆ ಮಾತಾಡಲ್ಲ, ಆಯಿತಾ. ನಿಂಗೆ ಎಷ್ಟು ಫ್ರೆಂಡ್ಸು ಅಂದರೆ, ನನಗೆ 500 ಜನ ಇದ್ದಾರೆ, 1000 ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ನಾಟ್ ಫೇಸ್ ಟು ಫೇಸ್. ಸೊ ಈಗ ನಾವೆಲ್ಲ ಮುಖಾಮುಖಿ ಆಗಿದ್ದೀರಿ. ಇದು ನಮಗೆ ಭಾಳ ದೊಡ್ಡ ಹೆಮ್ಮೆ ಕೊಡುವಂಥದ್ದು. ನಮ್ಮ VGP ಅಂತ ನಮ್ಮ ಕುಟುಂಬ, ಅವರು ವಿಜ್ಞಾನ ಶಿಕ್ಷಕರಾಗಿದ್ದರು, ಬಹಳ ಆ್ಯಕ್ಟಿವ್ ಆಗಿದ್ದರು. ತುಂಬ ಒಂದು ಅವರೆಲ್ಲ ವಲಯಗಳಲ್ಲಿ, ರಾಜಕೀಯ ವಲಯ ಇರ್ಬೋದು, ಶಿಕ್ಷಣ ವಲಯ ಇರ್ಬೋದು, ಸಾಕಷ್ಟು ವಲಯಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ನಾವು ಬಾಗ್ಲೂರಲ್ಲಿ ಶಾಲೆಗೆ ಹೋಗಬೇಕು ಅಂತಂದರೆ 1 ಕಿಲೋಮೀಟ್ರ್ ನಾವು ಮಧ್ಯಾಹ್ನ ಅರ್ಧ ಗಂಟೆಯಲ್ಲಿ ಓಡೋಗಿ ಊಟ ಮಾಡ್ಕೊಂಡು ಅರ್ಧ ಗಂಟೆಯಲ್ಲಿ ಬರ್ತಾಯಿದ್ರಿ ನಾವು. ಅಂದರೆ ಅಷ್ಟು ಎನರ್ಜೆಟಿಕ್ ಆಗಿ ನಾವೆಲ್ಲ ಒಂದು ಒಟ್ಟಾಗಿ ಇರ್ತಾಯಿದ್ರಿ. ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ರಾಮಚಂದ್ರ ಇದ್ದಾರೆ. ಇವರು ಎಸ್ಕಾರ್ಟ್ಸ್ ಫ್ಯಾಕ್ಟ್ರಿಯಲ್ಲಿ ಗುತ್ತಿಗೆ ನೌಕರರಾಗಿ, ಆ ನಂತರ ಡಿಪ್ಲೊಮಾ ಮಾಡಿ, ITI ಮಾಡಿ ಪರಿಶ್ರಮದಿಂದ ಅವರು ಅಲ್ಲಿ ಖಾಯಂ ಉದ್ಯೋಗಿಯಾಗಿದ್ದಾರೆ. ನಮ್ಮ ರಾಮಚಂದ್ರ ಅವರನ್ನು ನಾನು ಸ್ವಾಗತಿಸ್ತಾ, ಮುನ್ರಾಜು ಇವರು ಅಗ್ರಿಕಲ್ಚರ್, ಊರಲ್ಲೇ ಇದ್ದಾರೆ, ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಮತ್ತು ತಿಮ್ರಾಯಪ್ಪ ಅವರು ಕೂಡ ಅಗ್ರಿಕಲ್ಚರಿಸ್ಟು. ನಮ್ಮ ಬಾಗ್ಲೂರು ಇಡೀ ಏಷ್ಯಾದಲ್ಲೇ ಬಹಳ ಅತ್ಯಂತ ವೇಗವಾಗಿ ಬೆಳೀತಾ ಇರೋ, ಅತಿ ಹೆಚ್ಚು ಮೌಲ್ಯ ಇರುವಂತಹ, ಭಾಳ ವ್ಯವಸ್ಥಿತವಾಗಿ ಬೆಳೀತಾ ಇರೋವಂಥ ಒಂದು ವಲಯ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಓಕೆ ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ, ಆಯಿತಾ. ಇನ್ನು ಮುಂದಿನ ಕುಟುಂಬ, ನಿಮ್ಮೆಲ್ಲರ ಪರಿಚಯ ಮಾಡಿಕೊಡಿ ಸರ್. ನಮ್ಮದು ES ಕುಟುಂಬ. ನನ್ನ ಹೆಸರು ಭಾಸ್ಕರ್ ಅಂತೇಳಿ. ನಾನು ನಮ್ಮ ಊರು ಬಂದುಬಿಟ್ಟು K. ಚಂದ್ರಸಂದ್ರ, ಬೆಂಗಳೂರು ಪೂರ್ವ. ನಾನು ಬಿಸ್ನೆಸ್ ಮ್ಯಾನು, ಜೊತೆಗೆ ನಾನು ಯೋಗ ಟೀಚರು. ಸಿದ್ಧಿ ಸಮಾಧಿ ಯೋಗ ಮತ್ತು ಆರ್ಟ್ ಆಫ್ ಲಿವಿಂಗ್ ಕೋರ್ಸುಗಳು ಮತ್ತು ಸ್ವಾಮಿ ವಿವೇಕಾನಂದ ಅನುಸಂಧಾನದಲ್ಲಿ ಯೋಗ ಇನ್ಸ್ಟ್ರಕ್ಟ್ರಾಗಿ ಸರ್ಟಿಫಿಕೇಟ್ ತೊಗೊಂಡು ಯೋಗ ಪ್ರತಿ ದಿವಸ ಹೇಳ್ಕೊಡ್ತೇನೆ. ನಮ್ಮ ಶ್ರೀಮತಿ ಲಲಿತಮ್ಮ ಇವರ 1988ನೇ ಬ್ಯಾಚಿನ ವಿದ್ಯಾರ್ಥಿ. ನಾನು 1979-80ನೇ ಬ್ಯಾಚಿನ ವಿದ್ಯಾರ್ಥಿ. ನಾನು ಅವರ ಕುಟುಂಬದಲ್ಲಿ ನಾನು ಒಬ್ಬ ಕುಟುಂಬಸ್ಥನಾಗಿ ಈಗ ಇಲ್ಲಿ ಬಂದಿದ್ದೇನೆ. ನನ್ನ ಜೊತೆಲಿರ್ತಕ್ಕಂಥ ಬಿಂದು ಬೋಸಮ್ಮ ಅವರು ವರದಿಗಾರರು. ಅವರು ಊರು ಬೋಸೆ ದೇವರಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ. ಈಗ ತಕ್ಷಣಕ್ಕೆ ಬೆಂಗಳೂರಲ್ಲಿ ಇದ್ದಾರೆ. ಮತ್ತು ಇವರು ಸರಸ್ವತಿಯವರು ರಾಜಾಜಿನಗರ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ದೀಪಾ ಉಮೇಶ್ ಅವರು ಮಹಾಲಕ್ಷ್ಮಿ ಲೇಔಟು ಟೀಚರ್ ಆಗಿ ಮತ್ತು ಗೃಹಿಣಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಹಳ ಖುಷಿ ಆಯ್ತು. ಇದು ನಮ್ಮ ಕುಟುಂಬ. ಓಕೆ, ಚೆನ್ನಾಗಿ ಆಟಾಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ಮಾಗಡಿಯಿಂದ ಬಂದಿದ್ದೀವಿ. ನಮ್ಮ ನಾಡು ರೇಷ್ಮೆಗೆ ತುಂಬ ಪ್ರಸಿದ್ಧಿಯಾದಂಥದ್ದು, ಮಾಂಡವ್ಯ ಮುನಿಗಳ ತಪೋಭೂಮಿ. ಆ ಮಾಗಡಿಯಿಂದ ನಾವಿಲ್ಲಿ ಬಂದಿದ್ದೀವಿ. ನಮ್ಮದು ಜೇನುಗೂಡು ಕುಟುಂಬ. ಇವರು ನಮ್ಮ ಅತ್ತಿಗೆ ಸುಮಲತಾ, ಗೃಹಿಣಿಯಾಗಿದ್ದಾರೆ. ಇವರು ನನ್ನ ಸೋದರ ಸೊಸೆ ಭಾಮಿನಿ MD ಅಂತ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವರು ನಮ್ಮ ಅಕ್ಕ, ಅವರು ಕೂಡ ಗೃಹಿಣಿಯಾಗಿದ್ದಾರೆ. ಓಕೆ, ಖುಷಿ ಆಯಿತು ಬಂದಿದ್ದು. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ ನಿಮಗೂ. ಥ್ಯಾಂಕ್ ಯು. ಇನ್ನು ನಿಮ್ಗಳ ಪರಿಚಯ ಮಾಡಿಕೊಡಿ, 4ನೇ ಕುಟುಂಬ. ನನ್ನ ಹೆಸರು ಸವಿತಾ ಅಂತ. ನಾನು ಜರ್ನಲಿಸ್ಟು. ಇದೇ ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್. ನಮ್ಮದು HM ಶ್ರೀನಿವಾಸ್ ಕುಟುಂಬ. ಸರ್ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ವಿಜಯ್ ಕುಮಾರ್ ಅಂತ ಹಿರಿಯ ಛಾಯಾಗ್ರಾಹಕರು, 30 ವರ್ಷಗಳಿಂದ ಕೂಡ ಇದೇ ಫೀಲ್ಡಲ್ಲಿದ್ದಾರೆ. ಮತ್ತು ಅನೇಕ ವಾಹಿನಿಯಲ್ಲಿ ಕೂಡ ತುಂಬ ಕೆಲಸವನ್ನು ಮಾಡಿದ್ದಾರೆ. ಅದು ಎಸ್ಪೆಷಲಿ ನ್ಯೂಸ್ ಸೆಕ್ಷನ್ನಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಮೇಡಮ್ ಹೆಸರು ರೂಪಾ ಅಂತ. ಹಿಂದೂಸ್ತಾನಿ ಕ್ಲಾಸಿಕ್ಕನ್ನು ಕಲ್ತ್ಕೊಂಡಿದ್ದಾರೆ. ಇಂಗ್ಲೀಷ್ ಟೀಚರ್ ಕೂಡ ಆಗಿದ್ದರು. ಜೊತೆಯಲ್ಲಿ ಈಗ ಹೋಮ್ ಮೇಕರ್, ಇಟ್ಸ್ ಅ ಬಿಗ್ ವರ್ಕ್.
ಅದು ಇವಾಗ ಹೋಮ್ ಮೇಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸತ್ಯ ಅಂತ ಅನೇಕ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾರೆ. ಶಿ ಈಸ್ ಆಲ್ಸೋ ಬ್ಯೂಟಿಷಿಯನ್. ಮತ್ತು ಪ್ರತಿದಿನ ಒಬ್ರಿಗಾರು ಹೆಲ್ಪ್ ಮಾಡಲೇಬೇಕು ಅನ್ನೋ ಅವ್ರದ್ದು ಒಂದು ತತ್ವ. ಸೊ ನಮ್ಮದು HM ಶ್ರೀನಿವಾಸ್ ಕುಟುಂಬ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರಾರಂಭ ಮಾಡೋಣ ಆಟನ. ರೆಡಿ? ಹಿಪ್ ಸರಿ, ಎಲ್ಲಾ ಕುಟುಂಬದವರು ಕೂಡ ಬಹಳ ಎನರ್ಜೆಟಿಕ್ ಆಗಿ ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಮೊದಲನೇ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೆಂ ಲಿ ಗ ಯ ಲು ತ್ರಿ ರಾ ರು. ಸಿನಿಮಾದ ಹೆಸರು. ಬೆಂಗಳೂರು ರಾತ್ರಿಯಲ್ಲಿ. ಬೆಂಗಳೂರು ರಾತ್ರಿಯಲ್ಲಿ. ರಾತ್ರಿಯಲ್ಲಿ. ಬೆಂಗಳೂರು ರಾತ್ರಿಯಲ್ಲಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಲೇ ಮೇ ನ ನ ವೇ ಲ ಓ ವೇ ಲ ನೋ ನ. ಹಾಡಿನ ಸಾಲು. ಒಲವೇ ನನ್ನೊಲವೇ ಮೇಲಿನ. ಒಲವೇ ನನ್ನೊಲವೇ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನ್ಯ ಸು ಹ ಬ್ರ ಲ ಬ ತಿ ಪ ಶ್ರೀ ಲ ದು ರ ತ ಡಿ ಪಂ. ವ್ಯಕ್ತಿಯ ಹೆಸರಿದು. ಸುಬ್ರಹ್ಮಣ್ಯ ಪಂಡಿತ. ಶ್ರೀ ಬಾಲಸುಬ್ರಹ್ಮಣ್ಯಂ ಪಂಡಿತಾರಾಧ್ಯ. ಬಾಲಸುಬ್ರಹ್ಮಣ್ಯಂ ಪಂಡಿತಾರಾಧ್ಯ. ಬಾಲಸುಬ್ರಹ್ಮಣ್ಯಂ ಪಂಡಿತ ಆರಾಧ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಶ್ರೀಪತಿ ಪಂಡಿತಾರಾಧ್ಯುಲು ಬಾಲಸುಬ್ರಹ್ಮಣ್ಯಂ SPB ಅವರ ಹೆಸರು. ಸ್ವಲ್ಪ ಆಚೀಚೆ ಆಯ್ತು. ಮಾರ್ಕ್ಸ್ ಬಂದಿದೆಲ್ಲ? ಇಲ್ಲ, 3 ಪ್ರಶ್ನೆಗೆ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಅರ್ಧ ಅಂಕ ಕೊಡಲ್ವಾ? ಕಾಂಗ್ರಾಟ್ಸ್. ಅರ್ಧ ಅಂಕ ಸಿಗಲ್ಲ. ಸರಿ, ಎರಡನೇ ಕುಟುಂಬ ರೆಡಿ? ಎರಡನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕು ಗ ಬ ಕುಂ ಸೌ ತಂ ಮ ದ. ಸಿನಿಮಾದ ಹೆಸರು. ಕುಂಕುಮ ತಂದ ಸೌಭಾಗ್ಯ. ಕುಂಕುಮ ತಂದ ಸೌಭಾಗ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಡೆ ರ ಬ ಸ ಮ ನಿ ದ್ರೆ ಅಂ ಕ. ಹಾಡಿನ ಸಾಲು. ಅಂಬರ್ ಸಾಂಬಾರ. ಕಾವೇರಿ ಸಾಂಬಾರ್ ಬರುತ್ತೆ. ಸಮಯ ಮುಗಿತಾ ಇದೆ. ಮೊದಲನೇ ಸುಳಿವು ಸಾಮ್ರಾಟ್ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು ಮಾಲ್ಗುಡಿ ಶುಭ ಮತ್ತು SPB ಹಾಡಿದ್ದಾರೆ. ಗೊತ್ತಾಯ್ತಾ? ಬೇರೆ ಯಾರಾದ್ರೂ ಹೇಳ್ತೀರಾ? ನಿಮ್ ಕಡೆ ಸಾಂಬಾರ್ ಅಂದ್ರೆ ನಾಲ್ಕನೇ ತಂಡದವರು ಹೇಳಿದ್ದಾರೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ನಿಮ್ಮ ಕಡೆ ಸರಿಯಾದ ಉತ್ತರ. ಸಾಂಬಾರ್. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ನಂ ನ ತ್ರಿ ಯ ಗ ತ ಅ. ವ್ಯಕ್ತಿಯ ಹೆಸರಿದು. ಗಾಯತ್ರಿ ಅನಂತನಾಗ್. ಗಾಯತ್ರಿ ಅನಂತನಾಗ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ? ನೋಡೋಣ. ಸರಿಯಾಗಿದೆ.
ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಈ ಒಂದು ರೌಂಡಿಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಮೂರನೇ ತಂಡದವರು ರೆಡಿ? ಮಾಗಡಿ ರೆಡಿ. ಮೂರನೇ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನ ಡಿ ನು ಹೇ ನ ನ. ನಾನು ನನ್ನ ಹೆಂಡತಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಿ ಹ ಲು ಗ ಲೇ ಶಿ ವ ಸಂ. ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಕಷ್ಟದ ಕೊಡ್ಬೇಡಿ. ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೈ ರ ದ ಲ ಚಂ ಲ ಬ ಸಂ. ವ್ಯಕ್ತಿಯ ಹೆಸರಿದು. ಅವರ ಇನ್ಶಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಕೈಲಾಸಂ ಬಾಲಚಂದ್ರ. ಕೈಲಾಸಂ ಬಾಲಚಂದ್ರ. ಕೈಲಾಸಂ ಬಾಲಚಂದರ್. ಕೈಲಾಸಂ ಬಾಲಚಂದರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು ಜಾಕ್ ಪಾಟ್ 60 ಅಂಕಗಳನ್ನ ಪಡ್ಕೊಂಡಿದ್ರ. ಕಂಗ್ರಾಟ್ಸ್. 4ನೇ ತಂಡ ಎವರ್ ರೆಡಿ ಸವಿತಾ ಅವರು. 4ನೇ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಗ ಸಂ ಪ್ರ ಶಿ ಮೇ ಪ ಮ ರ ಪ್ರೆ. ಸಿನಿಮಾದ ಹೆಸರಿದೆ. ಸಮಯ ಮುಗಿತಾ ಇದೆ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಶಂಕರ್ನಾಗ್ ನಟನೆಯ ಸಿನಿಮಾ. ಇನ್ನು ಎರಡನೇ ಸುಳಿವು ರಮೇಶ್ ಭಟ್ ಈ ಸಿನಿಮಾದ ನಿರ್ದೇಶಕ. ಪರಮೇಶಿ ಪ್ರೇಮ ಪ್ರಸಂಗ. ಪರಮೇಶಿ ಪ್ರೇಮ ಪ್ರಸಂಗ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಲ ನಿ ಗ ವ ಡು ಹ ಲೇ ಸೋ ಡು ಹ ಇ. ಹಾಡಿನ ಸಾಲು. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಯುದ್ಧಕಾಂಡ ಸಿನಿಮಾದ ಹಾಡು. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಆಕ್ಚುಲಿ ಅದನ್ನ ಕೂಡ್ಸ್ ಹೇಳಲಿಲ್ಲ. ನೀವು ಫಿಲಂ ಹೆಸರು ಹೇಳಿದ್ರಲ್ಲ ಅದೇ ಇರ್ಬೋದು ಅಂತ ಗೆಸ್ ಮಾಡಿದೆ. ಗೆಸ್ ಮಾಡಿ ಆನ್ಸರ್ ಹೇಳಿದ್ರಿ. ಏನು ಹೇಳು ಸವಿತಾ ನಿನ್ನ ಹಾಡು ಕೇಳಿ. ನೆಕ್ಸ್ಟ್ ನಿನ್ನ ಪ್ರೀತಿ ಕಾಯುವಾಗ ಹಾಡುವೆ ಈಗ ಜೀವನ ರಾಗ. ಹೂವು ಮಣ್ಣು ಜೋಡಿಯಾಗಿ ಹಾಡುವೇಕೆ ಹೇಳು, ಬೇರೆ ಕೈಗಳ ಮೇಲೆ ಹೋರಾಡೋಕೆ ಕೇಳು, ಜೀವನ ಒಂದು ತುಗುಯಾಲೆ ಯಾಕೆ ನೀನು ಹೇಳು, ನಮ್ಮ ಸೂಪರ್. ಓಕೆ ಸೂಪರ್. ಮೂರನೇ ಪ್ರಶ್ನೆ ನೋಡೋಣ. ಎಸ್ ಮ್ಯಾಮ್. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರ ಮ ಕು ಉ ವ ಶಿ. ವ್ಯಕ್ತಿಯ ಹೆಸರು.
ಓಕೆ, ನಿಮ್ಮ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಖ್ಯಾತ ಹಿರಿಯ ನಟಿ. ನಾವು ಹೇಳ್ಬೋದು. ಇನ್ನು ಎರಡನೇ ಸುಳಿವು ವಂಶವೃಕ್ಷ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ನಟಿ ಅಲ್ವಾ? ನಟಿ ಗರ್ಲ್. ಉಮಾಶ್ರೀ ಅದು ಇಲ್ಲ. ಉಮಾ ಶಿವಕುಮಾರ್. ಇಲ್ಲ, ನೀವು ಹೇಳ್ಕೊಟ್ರಿ, ಅವ್ರು ನನಗಿನ್ನೂ ಬಿಟ್ಟಿಲ್ಲ. ಓಕೆ, ಸಮಯ ಮುಗ್ದಿದೆ. ಉಮಾ ಶಿವಕುಮಾರ್. ಉಮಾ ಶಿವಕುಮಾರ್. ಮೂರನೇ ತಂಡದವರು ಹೇಳಿದ್ದಾರೆ ಉಮಾ ಶಿವಕುಮಾರ್ ಅಂತೇಳಿ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ, ಉಮಾ ಶಿವಕುಮಾರ್. 3 ಪ್ರಶ್ನೆಗೆ 2ಕ್ಕೆ ಸರಿಯಾಗಿ ಉತ್ತರ ನೀಡಿದ್ರೆ ಅದರಲ್ಲೂ ಕ್ಲೂ ತಗೊಂಡು ಹೇಳಿರೋದ್ರಿಂದ 35 ಸಿಗ್ತಾ ಇದೆ ಅಂಕ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ರಿ. ಸೊ ಎಲ್ಲರೂ ಕೂಡ 2ನೇ ರೌಂಡಿಗೆ ರೆಡಿ? ರೆಡಿ. ಎಲ್ಲರೂ ಕೂಡ 2ನೇ ಸುತ್ತಿಗೆ ರೆಡಿ ಅಂತಿದ್ದಾರೆ. 2ನೇ ಸುತ್ತು ನಕ್ಷತ್ರ. ನೋಡೋಣ ಮೊದಲನೇ ತಂಡದವರಿಗೆ ಯಾವ ಆಕ್ಟ್ರೆಸ್ ಅಥವಾ ಆಕ್ಟರ್ ಅಥವಾ ಕಾಮಿಡಿಯನ್ ಅಥವಾ ಪೋಷಕ ನೋಡ್ರಿ ಯಾರು ಬರ್ತಾರೆ ಅಂತ ಹೇಳಿ. ಮಂಜುಳಾ ಅವರು. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ. ಮೊದಲನೇ ತಂಡಕ್ಕೆ ಮಂಜುಳಾ ಅವರ ಕುರಿತಾದ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಅವರು ಬಾಲನಟಿಯಾಗಿ ಎಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ 6, ಎರಡನೇ ಆಪ್ಷನ್ 3. ಆಪ್ಷನ್ ಬಿ 3. ಆಪ್ಷನ್ ಬಿ 3 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಮನೆ ಕಟ್ಟಿ ನೋಡು, ಪದವೀಧರ ಮತ್ತು 2 ಮುಖ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮಂಜುಳಾ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಮಂಜುಳಾ ಅವರು ಯಾರ ನಿರ್ದೇಶನದ ಚಿತ್ರದ ಮೂಲಕ ನಾಯಕಿಯಾದರು? ಮೊದಲನೇ ಆಪ್ಷನ್ MR ವಿಠಲ್, ಎರಡನೇ ಆಪ್ಷನ್ YR ಸ್ವಾಮಿ. MR ವಿಠಲ್. MR ವಿಠಲ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ? 1972ರಲ್ಲಿ ತೆರೆ ಕಂಡ ಯಾರ ಸಾಕ್ಷಿ ಸಿನಿಮಾ ಮಂಜುಳಾ ಅವರ ಚೊಚ್ಚಲ ಚಿತ್ರ. ಇನ್ನು ಮಂಜುಳಾ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಂಜುಳಾ ಯಾವ ಚಿತ್ರದಲ್ಲಿ ನಟಿಸಿದರು? ಮೊದಲನೇ ಆಪ್ಷನ್ 2 ಕನಸು, ಎರಡನೇ ಆಪ್ಷನ್ 3.5 ವಜ್ರಗಳು. 3.5 ವಜ್ರಗಳು. ಆಪ್ಷನ್ ಬಿ 3.5 ವಜ್ರಗಳು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? YR ಸ್ವಾಮಿ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಹ್ಯಾಟ್ರಿಕ್ ಸಾಧನೆ. ಸರಿ, ಎರಡನೇ ಕುಟುಂಬ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಣೇಶ್ ಅವರನ್ನು ನಾಯಕನನ್ನಾಗಿ ಪರಿಚಯಿಸಿದ ನಿರ್ದೇಶಕ ಯಾರು? ಮೊದಲನೇ ಆಪ್ಷನ್ MD ಶ್ರೀಧರ್, ಎರಡನೇ ಆಪ್ಷನ್ ಯೋಗರಾಜ್ ಭಟ್. ಆಪ್ಷನ್ ಬಿ ಯೋಗರಾಜ್ ಭಟ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. MD ಶ್ರೀಧರ್ ಸರಿಯಾದ ಉತ್ತರ. ಚೆಲ್ಲಾಟ ಸಿನಿಮಾದ ಮೂಲಕ ನಾಯಕನನ್ನಾಗಿ ಪರಿಚಯಿಸಿದರು MD ಶ್ರೀಧರ್ ಅವರು. ಸರಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಹುಡುಗಾಟ ಸಿನಿಮಾದಲ್ಲಿ ಗಣೇಶ್ ನಟಿಸಿದ ಪಾತ್ರದ ಹೆಸರೇನು? ಮೊದಲನೇ ಆಪ್ಷನ್ ಬಾಲು ಮಹೇಂದರ್, ಎರಡನೇ ಆಪ್ಷನ್ ಆನಂದ್. ಹೇಳ್ತೀರಾ?
ಬಾಲು ಮಹೇಂದರ್ ಅನ್ಕೋತಿ ಹೇಳೋಣ. ಬಾಲು ಮಹೇಂದರ್. ಆಪ್ಷನ್ ಎ ಬಾಲು ಮಹೇಂದರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಬೊಂಬಾಟ್ ಸಿನಿಮಾದಲ್ಲಿ ಆನಂದ್ ಅಲಿಯಾಸ್ ಗಣೇಶ್ ಪಾತ್ರ ಮಾಡಿದ್ರು. ಗೆಸ್ ಮಾಡಿದ್ರು, ಸರಿಯಾಗಿ ಮಾಡಿದೀವಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಈ ಕೆಳಗಿನ ಯಾವ ಸಿನಿಮಾವನ್ನು ಗಣೇಶ್ ನಿರ್ಮಾಣ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಮಳೆಯಲಿ ಜೊತೆಯಲಿ, ಎರಡನೇ ಆಪ್ಷನ್ ಅರಮನೆ. ಹೇಳೋಣ. ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲಿ ಜೊತೆಯಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ ನೋಡೋಣ. ಸರಿಯಾಗಿದೆ. ಅರಮನೆ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಕೆ ಮಂಜು ಅವರು. ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು ಎರಡು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನೋಡ್ದೆ ಇಲ್ಲೇ ಇದ್ದೀರಾ ಪ್ರೆಸೆಂಟ್ ಅಲ್ಲಿ ಅಂತ ಹೇಳಿ. ಸೊ 3 ಪ್ರಶ್ನೆಯಲ್ಲಿ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಮೂರನೇ ಕುಟುಂಬ ಆಕ್ಷನ್ ಮಾಡಿಲ್ಲ ಯಾರು ಅಂತ ಹೇಳಿ. ಓಕೆ. ಎಸ್. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಿಬ್ಬಿಗಲ್ಲು ಸಿನಿಮಾಗಾಗಿ ವಿಷ್ಣುವರ್ಧನ್ ಈ ಕೆಳಗಿನ ಯಾವ ಗೀತೆಯನ್ನು ಹಾಡಿದ್ದಾರೆ? ಮೊದಲನೇ ಆಪ್ಷನ್ ತುತ್ತು ಅನ್ನ ತಿನ್ನೋಕೆ, ಎರಡನೇ ಆಪ್ಷನ್ ದೇವ ಮಂದಿರದಲ್ಲಿ. ತುತ್ತು ಅನ್ನ ತಿನ್ನೋಕೆ. ಆಪ್ಷನ್ ಎ ತುತ್ತು ಅನ್ನ ತಿನ್ನೋಕೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ದೇವ ಮಂದಿರದಲ್ಲಿ ಹಾಡಿದ್ದು SPB ಅವರು. ವಿಷ್ಣುವರ್ಧನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರೆದೆ. ಒಂದೇ ಗುರಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ನಟಿಸಿದ್ದು ಯಾರು? ಆಪ್ಷನ್ ಎ ಆರತಿ, ಆಪ್ಷನ್ ಬಿ ಮಾಧವಿ. ಆರತಿ. ಆಪ್ಷನ್ ಎ ಆರತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ತಪ್ಪು. ಮಾಧವಿ ಸರಿಯಾದ ಉತ್ತರ. ರೋಹಿಣಿ ಹೆಸರಿನ ಪಾತ್ರವನ್ನು ನಿರ್ವಹಿಸಿದ್ದರು ಮಾಧವಿ ಅವರು. ಇರ್ಲಿ, ಇನ್ನೂ ರೌಂಡ್ಸ್ ಇದೆ, ಇನ್ನೂ ಒಂದು ಪ್ರಶ್ನೆ ಇದೆ. ವಿಷ್ಣುವರ್ಧನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವಿಷ್ಣುವರ್ಧನ್ ನಟನೆಯ 100ನೇ ಸಿನಿಮಾ ಯಾವುದು? ಆಪ್ಷನ್ ಎ ಸತ್ಯಜ್ಯೋತಿ, ಆಪ್ಷನ್ ಬಿ ದೇವ. ಗೆಸ್ ಮಾಡ್ತಾ ಇದೀವಿ. ದೇವ. ಆಪ್ಷನ್ ಬಿ ದೇವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸತ್ಯಜ್ಯೋತಿ ಸರಿಯಾದ ಉತ್ತರ. ರಂಗರಾಜ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ 1986ರಲ್ಲಿ ತೆರೆಗೆ ಬಂತು. ಸರಿನಾ? 3ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. 4ನೇ ಕುಟುಂಬ ಕಾಯ್ತಾ ಇದ್ದೀರಾ. ಲಕ್ಷ್ಮಿ ಅವರು. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ದೇವ ಭಾವಾನಿ ತಂದೆ. 4ನೇ ಕುಟುಂಬಕ್ಕೆ ಲಕ್ಷ್ಮಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಕ್ಷ್ಮಿ ನಟನೆಯ ಕನ್ನಡದ ಚೊಚ್ಚಲ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಗೋವಾದಲ್ಲಿ CID 999, ಆಪ್ಷನ್ ಬಿ ಒಲವು ಗೆಲುವು. ಮೇಡಮ್ ಎ. ಆಪ್ಷನ್ ಎ ಗೋವಾದಲ್ಲಿ CID 999. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಇವ್ರು
3 ಜನ ನಂಬ್ಕೊಂಡ್ಬಿಟ್ಟು ನಾನು ಒಲವು ಗೆಲುವು ಒಂದಿದ್ರೆ ಒಂದು ಮಾರ್ಕ್ಸ್ ಹೋಗ್ತಾ ಇತ್ತು ನನಗೆ. ಎಲ್ಲ ನಿಂತ್ಕೊಂಡು ರಾಂಗ್ ಹೇಳ್ಕೊಡ್ತಾರೆ ಮ್ಯಾಮ್ ಇವರೆಲ್ಲ. 1968ರಲ್ಲಿ ಕನ್ನಡ ಸಿನಿಮಾ ಪ್ರವೇಶ ಮಾಡಿದ್ರು ಲಕ್ಷ್ಮಿ ಅವರು. ಎಸ್ ಸೊ ಹಾಗಾಗಿ ನೀವೇ ಉತ್ತರ ಕೊಟ್ಬಿಡಿ, ಟೀಮ್ನ ಗೆಲ್ಸಿ. ಎಸ್ ಮ್ಯಾಮ್, ಅದೇ ಮಾಡ್ತಾ ಇರೋದು ಈಗ ನಾನು. ಲಕ್ಷ್ಮಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀನಾಥ್ ಜೊತೆ ಲಕ್ಷ್ಮಿ ನಟಿಸಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಸಂಘರ್ಷ, ಆಪ್ಷನ್ ಬಿ ಏಟು ಎದರೇಟು, ಮ್ಯಾಮ್ ಬಿ. ಆಪ್ಷನ್ ಬಿ ಏಟು ಎದುರೇಟು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಸಂಘರ್ಷ ಸರಿಯಾದ ಉತ್ತರ. ಬಸವರಾಜ್ ಕೆಸ್ತೂರ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ಲಕ್ಷ್ಮಿ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಲಕ್ಷ್ಮಿ ದ್ವಿಪಾತ್ರ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ಕಿಲಾಡಿ ಜೋಡಿ, 2ನೇ ಆಪ್ಷನ್ ಚಂದನದ ಗೊಂಬೆ. ಕಿರಾಡಿ ಜೋಡಿ. ಎ ಆಪ್ಷನ್ ಎ ಕಿಲಾಡಿ ಜೋಡಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ. ಕಿಲಾಡಿ ಜೋಡಿ ಸಿನಿಮಾದಲ್ಲಿ ಲಕ್ಷ್ಮಿ ಅವರು ಜೆನ್ನಿ ಮತ್ತು ರಾಧಾ ಪಾತ್ರ ನಿರ್ವಹಿಸಿದ್ದಾರೆ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡಿಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಇದೇ ಖುಷಿಯಲ್ಲಿ 3ನೇ ಸುತ್ತಿಗೆ ಹೋಗೋಣವಾ? ರೆಡಿ? ಎಲ್ಲ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಖುಷ್ಬು. ಇಲ್ಲ. ಖುಷ್ಬು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ನಿತ್ಯಾ ಮೆನನ್ ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಹಾವಿನ ಹೆಡೆ. ಹಾವಿನ ಹೆಡೆ. ಹಾವಿನ ಹೆಡೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳಬೇಕು. ಖುಷ್ಬು. ಖುಷ್ಬು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಫೋನ್ ಸರಿಯಾದ ಉತ್ತರ. ಖುಷ್ಬು ಕೈ ಬಿಡಲ್ಲ. ಒಂದ್ರಲ್ಲಿ ಕೈ ಬಿಟ್ಟರು 2ನೇದ್ರಲ್ಲಿ ಕೈ ಹಿಡಿತಾಳೆ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು ನಿಮ್ ಕುಟುಂಬ 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಪಡ್ಕೊಳ್ತಾ ಇದೆ. ವೆಲ್ ಪ್ಲೇಡ್ ಸರ್, ಚೆನ್ನಾಗಿ ಆಡ್ತಾ ಇದ್ದೀರಾ. ಓಕೆನೋ, 2ನೇ ಕುಟುಂಬ ರೆಡಿ? 2ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತ ಹೇಳ್ಬೇಕು. ಮೇಘನಾ ರಾಜ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಆಪರೇಷನ್ ಡೈಮಂಡ್ ಅಂತ ಉತ್ತರ ಕೊಟ್ಟಿದ್ದಾರೆ. ರಾಕೆಟ್. 2ರಲ್ಲಿ ಒಂದು ಹೇಳಿ ಕರೆಕ್ಟ್ ಆಗಿ ಉತ್ತರ. ಆಪರೇಷನ್ ಡೈಮಂಡ್ ರಾಕೆಟ್. ಆಪರೇಷನ್ ಡೈಮಂಡ್ ರಾಕೆಟ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ.
ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವ ನಟ ಯಾರು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ಅಂತ ಹೇಳಿ ಉಳಿದೆಲ್ಲ ತಂಡದವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂತಾ ಇದೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಕಂಗ್ರಾಟ್ಸ್. 3ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸೌಂದರ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳ್ಬೇಕು. ಚಂದನದ ಗೊಂಬೆ. ಚಂದನದ ಗೊಂಬೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ತಪ್ಪ? ನೋಡೋಣ. ಇನ್ನು ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವ ನಟಿ ಯಾರು ಅಂತ. ಪ್ರೇಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. 4ನೇ ತಂಡ ಕ್ಯೂರಿಯಾಸಿಟಿ ಏನ್ ಬರುತ್ತೆ ಅಂತ ಹೇಳಿ ಈಸಿಯಾಗಿ ಕೇಳಿ ಶ್ವೇತಾ. ಡೆಡ್ ಈಸಿ ಇತ್ತಲ್ಲ ಇವಾಗೆಲ್ಲ ಕ್ವಶನ್. 4ನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸುಧಾರಾಣಿ. ಸುಧಾರಾಣಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ತಪ್ಪ? ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳ್ಬೇಕು. ಸೂರ್ಯವಂಶಿ. ಏನೋ ಗೊತ್ತಿಲ್ಲ. ಸೂರ್ಯವಂಶಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಹಗಲು ವೇಷ. ಸೂರ್ಯನ್ ತೋರಿಸ್ಬಿಟ್ಟು ನಾವೇ ಇನ್ನೇನು ಸೂರ್ಯನ ಹಗಲು ಅಂತ ಇದನ್ನೇ ಮಾಡ್ಕೊಳ್ಳಿಲ್ಲ ಇಲ್ಲಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವ ನಟ ಯಾರು ಅಂತ ಹೇಳ್ಬೇಕು. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ ನೀವು ಕೂಡ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಒಟ್ನಲ್ಲಿ ಎಲ್ಲರೂ ಸಖತ್ತಾಗಿ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದೀರಾ. ಪಟ 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 ಹೋಗ್ತಾ ಇದೆ ಎಲ್ಲ ರೌಂಡ್. ಎಲ್ಲ ಟೀಮು ಚೆನ್ನಾಗಿದೆ ಈ ಸರಿ. ಓಕೆ, ಈಗ 4ನೇ ಸುತ್ತಿಗೆ ಹೋಗೋಣವಾ? ಇದೇ ನಿರ್ಣಾಯಕ. 4ನೇ ಸುತ್ತು. ಎಲ್ಲರೂ ಕೂಡ 4ನೇ ಸುತ್ತಿಗೆ ರೆಡಿ ಅಂತ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಸರ್, ನಿಮ್ಮ ಟಿವಿಯಿಂದ ಯಾರು ಬರ್ತಾ ಇದ್ರೆ ಆಕ್ಟ್ ಮಾಡೋದಕ್ಕೆ? ನಿಮ್ಮ ಸಮಯ ಈಗ ಶುರು. ಮಳೆ
ಒಳಗೆ ಬಂದ ಕೈ ಇಟ್ಕೊಂಡು ಹೋಗೋದು. ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಗಣೇಶ್ ಅಭಿನಯದ ಸಿನಿಮಾ ಇದು. ಎರಡನೇ ಸುಳಿವು ಪ್ರೀತಮ್ ಗುಬ್ಬಿ ನಿರ್ದೇಶನದ ಸಿನಿಮಾ ಇದು. ಬೇರೆ ಯಾರಂದ್ರೆ ಬೇರೆ ಎಲ್ಲಾ ತಡೆದವರು ಕೂಡ ಮಳೆಯಲ್ಲಿ ಜೊತೆಯಲ್ಲಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಗಾಳಿಪಟ, ಗಾಳಿಪಟ ಮೇಡಮ್. ಸರ್ ಒಂದು ನಿಮಿಷ ಇಟ್ಕೊಂಡು ತೋರಿಸಿದ್ದೆ. ಕೃಷ್ಣ ಚಕ್ರ, ಕೃಷ್ಣ ಚಕ್ರ ಏನು ಹೇಳ್ತಾರೆ ಹೇಳಿ ಅದರಲ್ಲ ಬೇರೆ ಬೇರೆ ಏನು ಬರುತ್ತೆ ಅಂತ ಹೇಳಿ. ಶ್ರೀಕೃಷ್ಣ ಚಕ್ರ, ಶ್ರೀಕೃಷ್ಣ ಚಕ್ರ, ಏನೇನು ಬರುತ್ತೆ ಅಂತ ಹೇಳಿ. ಚಕ್ರ ಚಕ್ರ ಅಂತಾರೆ ಅದನ್ನ. ಶ್ರೀಕೃಷ್ಣ ಚಕ್ರ. ನಿಮ್ಮ ಸಮಯ ಚಕ್ರ ಚಕ್ರವ್ಯೂಹ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಸರ್ ನೋಡಿ. ಕರೆಕ್ಟ್. ಅಲ್ಲ ಅವ್ರೇನ್ ತೋರಿಸ್ತಾರೆ ಇವಾಗ ನೋಡಿ. ಅದೇನು ಆಕ್ಟ್ ಮಾಡ್ತಾರೆ. ಏನದು? ಒಂದು ಬ್ಯಾಟು ಒಂದು ಬಾಲು. ಎಣ್ಣೆ ತಲೆಗೆ ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ರಾಜ್ ಬಿ ಶೆಟ್ಟಿ ನಟನೆಯ ಸಿನಿಮಾ ಇದು. ಮೇಡಮ್ ನಾವು ಹೇಳ್ಬೋದಾ? ನೀವು ಎರಡನೇ ಸುಳಿವು ಇದು ತಲೆಗೆ ಸಂಬಂಧಿಸಿದ್ದು. ಬೇರೆ ನಿಮ್ ಕಥೆನ ಇವರೆಲ್ಲ ಹೇಳ್ತಾ ಇದ್ದಾರೆ. ಒಂದು ಮೊಟ್ಟೆಯ ಕತೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ ಮೂರರಲ್ಲಿ ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ರ ಅಥವಾ ಎರಡಕ್ಕೆ ಕೊಟ್ರ? ಒಂದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕವನ್ನೇ ಒಂದು ರೌಂಡಿಂದ ಪಡ್ಕೊತಾ ಇದ್ದಾರೆ. ಸೂಪರ್. ಎಲ್ಲ ಚೆನ್ನಾಗಿ ನಗ್ಸಿದ್ರಿ ಎಲ್ಲರೂ ನಿಮ್ಮ ಆನ್ಸರ್ ಮೂಲಕ. ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ರು, ಅವ್ರು ರೆಕಗ್ನೈಸ್ ಮಾಡಲಿಲ್ಲ. ಇನ್ನು ಬನ್ನಿ, ಎರಡನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು. ಹೆಬ್ಬುಲಿ, ಸಿಂಹದ ಮರಿ ಸೈನ್ಯ, ಸಿಂಹದ ಮರಿ, ಸಿಂಹದ ಮರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಅವ್ರು ಕಚ್ಚಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅಷ್ಟರಲ್ಲಿ ಹೇಳ್ಬಿಟ್ವಿ ಅನ್ಸುತ್ತೆ. ನಿಮ್ಮ ಸಮಯ ಈಗ ಶುರು. ಅದನ್ನ ಹಾಗಲ್ಲ ನೋಡಿ. ಇದು ಹೇಳಿ. ಮೂಗು,
ಮೂಗಿನ ಮೇಲೆ ಯಾವ ಚಿತ್ರಗಳು ಬರ್ತವೆ ಅದ ಹೆಸರಿನ ಮೇಲೆ ಹೇಳ್ತಾ ಹೋಗಿ. ಮೂಕನ ಕನಸುನ ಮೂಗನ ಸೇಡು ಮೂಗನ ಸೇಡು ಮೂಗನ ಸೇಡು ಮೂಗನ ಸೇಡು ಮೂಗನ ಸೇಡು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸ್ವಲ್ಪ ಉಸಿರು ಬಿಟ್ಬಿಟ್ಟಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಿಮ್ಮ ಸಮಯ ಈಗ ಶುರು. ಮೋಡ ಮೋಡದ ಮರೆಯಲ್ಲಿ ಮೋಡದ ಮರೆಯಲ್ಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಾವು ಚೆನ್ನಾಗಿ ಹೇಳಿದ್ವಿ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕಗಳನ್ನ ಕುಟುಂಬಕ್ಕೆ ತಂದುಕೊಟ್ಟಿದ್ದೀರಾ. ಓಕೆ, ಇನ್ನು ಮಾಗಡಿ ಬನ್ನಿ. ಯಾರು ಬರ್ತಾ ಇದ್ದೀರಾ ನಿಮ್ಮ ಕುಟುಂಬದಿಂದ? ನಿಮ್ಮ ಸಮಯ ಈಗ ಶುರು. ಫಸ್ಟ್ ಗಂಡನ ಮನೆ. ನೀನು ನೀನು ಫಸ್ಟ್ 3 ಪದ ಇದೆ. ಓಕೆ. ನಾನು ನನ್ನ ಹೆಂಡತಿ. ನೀವು ತುಂಬಾ ಸ್ಪೀಡಾಗಿ ಬರ್ತಾ ಇದ್ದೀರಾ ನೋಡಿ. ಫಸ್ಟ್ ಆಕ್ಷನ್ ನೋಡಿ. ನೀನು ಅವಳೇ ನನ್ನ ಹೆಂಡತಿ. ಅವನೇ ನನ್ನ ಗಂಡ. ಅವನೇ ನನ್ನ ಗಂಡ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸ್ಪೀಡ್, ರಾಕೆಟ್ ಸ್ಪೀಡ್. ನಿಮ್ಮ ಸಮಯ ಈಗ ಶುರು. ಲಾಲಿ ಹಾಡು. ಮಕ್ಕಳ ಸೈನ್ಯ. ತೊಡೆ. ಯಾರು ಹಾಗೆ ಮಾಡ್ತಾರೆ? ತಾಯಿಯ ಮಡಿಲು. ತಾಯಿಯ ಮಡಿಲಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ರಾಕೆಟ್ ಸ್ಪೀಡಲ್ಲಿ ಹೋದ್ರೆ ಅವ್ರು ಏನು ಹೇಳ್ತಾರೆ ಉತ್ತರ. ನಿಮ್ಮ ಸಮಯ ಈಗ ಶುರು. ಓಕೆ. ಆಕಾಶ್ ಆಕಾಶ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ರಾಕೆಟ್ ಬಂದಂಗೆ ಬಂದ್ರಿ, ಹಂಗೆ 60 ಅಂಕನ ಎತ್ಕೊಂಡು ಹೋಗ್ರಿ. ಸತ್ಯ ಅವ್ರು ಬರ್ತಾರೆ. ಬನ್ನಿ. ನಿಮ್ಮ ಸಮಯ ಈಗ ಶುರು. ಬಾಗಿಲು, ತೋರಣ, ತೋರಣ, ಬಾಗಿಲು, ತೋರಣ, ತೋರಣ, ಹೊಸ ಬಾಗಿಲು. ಹಾಂ ಹೇಳು. ಸರಿ ಮಾಡಿ ತೋರಿಸು. ಹೂವಿನ ತೋರಣ. ಹಾಂ ಸೀರೆಯ ತೋರಣ. ಹಸಿರು ತೋರಣ. ಹಸಿರು ತೋರಣ. ಆಕ್ಷನ್ ಮಾಡ್ಬೋದು. ಹಸಿರು ತೋರಣ ಅಂತ ಹೇಳಿ ಸರಿಯಾದ ಉತ್ತರ ಹೇಳ್ತಾರೆ. ತೋರಿಸ್ತಾ ಇದ್ದಾರೆ. ಮ್ಯಾಮ್ ನಾನು ಹೇಳಿ ಗೆಜ್ಜೆ ಎಲ್ಲ ಸ್ಪೀಡ್ ಆಗಿದೆ. ಕಮಾನ್, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಓಕೆ. ಗೆಜ್ಜೆ ನಾದ. ಗೆಜ್ಜೆ ನಾದ ಅಂತೇಳಿ ಉತ್ತರ ಹೇಳ್ತಾರೆ. ಸರಿಯಾಗಿದೆ. ಕರೆಕ್ಟಾಗಿರೋದನ್ನ ಕಳಿಸಿದೀವಿ ಮೇಡಮ್ ಆಕ್ಷನ್ ಮಾಡಕ್ಕೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದೇವರು ಲಕ್ಷ್ಮಿ. ಹಾಂ. ವೀಣೆ ಶಾರದೆ. ಸರಸ್ವತಿ. ಲಕ್ಷ್ಮೀ ಸರಸ್ವತಿ. ಎಸ್, ಲಕ್ಷ್ಮೀ ಸರಸ್ವತಿ ಅಂತೇಳಿ ಸರಿಯಾದ ಉತ್ತರ ಹೇಳಿದ್ದಾರೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಕೂಡ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್.
ಸಖತ್ತಾಗಿತ್ತು. ಒಟ್ಟಿನಲ್ಲಿ ಈ ಒಂದು ನಿಮ್ಮ ಜೊತೆಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಾನು ಕೂಡ ಅಂತ ನನಗನ್ನಿಸ್ತಾ ಇದೆ ಇವತ್ತು. ಅಷ್ಟು ಸ್ಪೀಡಾಗಿ ಹೋಯ್ತು 4 ಸುತ್ತು. ಸೂಪರ್ ಆಡಿದ್ರೆ. ಈಗ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋ ಸಮಯ. ಮೊದಲಿಗೆ ಮೊದಲನೇ ತಂಡ ಬಿಜೆಪಿ. ನಿಮ್ಮ ಕುಟುಂಬದ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 160 ಅಂಕಗಳು ಬಂದಿದೆ. ಹಾಗೆ ಇನ್ನು ಎರಡನೇ ತಂಡ ES ಕುಟುಂಬ. ನಿಮ್ಗೆ ಎಷ್ಟು ಅಂಕಗಳು ಬಂದಿದೆ ಅಂತ ಹೇಳಿ ನೋಡೋಣ. 180 ಅಂಕಗಳು. ಇನ್ನು ಮೂರನೇ ಕುಟುಂಬ ಜೇನುಗೂಡು ಕುಟುಂಬ. ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 200 ಅಂಕಗಳು ಜಾಸ್ತಿ. ಹಾಗೆ ನಾಲ್ಕನೇ ಕುಟುಂಬ. ನಿಮ್ಗೆ ಎಷ್ಟು ಅಂಕಗಳು ಬಂದಿದೆ ಅಂತ ಹೇಳಿ ನೋಡೋಣ. 175 ಅಂಕಗಳು. 200 ಅಂಕ ಪಡೆಯೋದ್ರ ಮೂಲಕ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನವನ್ನ ನೀವು ಪಡ್ಕೊಂಡಿದ್ರ ಜೇನುಗೂಡು ಕುಟುಂಬ. ಹಾಗೆ 180 ಅಂಕ ಪಡೆಯೋದ್ರ ಮೂಲಕ ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಇನ್ನು 175 ಅಂಕ ಪಡೆಯೋದ್ರ ಮೂಲಕ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ನೂರ 60 ಅಂಕ ಪಡೆಯೋದ್ರ ಮೂಲಕ 4ನೇ ಸ್ಥಾನವನ್ನ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಸ್ಪರ್ಧಾತ್ಮಕವಾಗಿ ಹೋರಾಟ ಮಾಡಿದ್ದೀರಿ. ಮೇಡಮ್, ಒಂದು ರಿಕ್ವೆಸ್ಟ್. ಹಾ. ಈ ಖುಷಿನಲ್ಲಿ ಒಂದು ಹಾಡು ಹಾಡ್ಬೋದಾ ದೇವ್ರದ್ದು? ಹೇಳ್ಬಿಡಿ. ಎಲ್ಲವೂ ನಿನ್ನೀಚೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನೀಚೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯಿದೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನಿಚ್ಛೆ. ಸೂಪರ್. ಒಂದು ಅದ್ಭುತ ಹಾಡಿನ ಮೂಲಕ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೀವಿ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ. ಸೊ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಎಲ್ಲ ಕನಸುಗಳು ಕೂಡ ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಶಿಸ್ತೀವಿ. ಧನ್ಯವಾದ. ಮತ್ತು ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನರಂಜನೆಯಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ, ನಮಸ್ಕಾರ.